ಇನ್ನು ಕೊಡಗಿನಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ನಡೆದಿತ್ತ ಈ ಪ್ರಶ್ನೆ ಹೇಳ್ತಾ ಇದೆ. ಕೊಡಗಿಗೆ ಹಲವು ಬಾರಿ ಜಯಂತ್ ಹಾಗೆ ರವೀಂದ್ರ ಶೆಟ್ಟಿ ಭೇಟಿಯನ್ನ ಕೊಟ್ಟಿರ್ತಾರೆ. ಧರ್ಮಾಧಿಕಾರಿ ವಿರುದ್ಧವಾಗಿ ದೂರು ನೀಡುವುದಕ್ಕೆ ಪ್ರಚೋದನೆ ಆರೋಪ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಸ್ವಸಹಾಯ ಸಂಘದ ವಿರುದ್ಧವಾಗಿ ದೂರಿಗೆ ಪ್ರಚೋದನೆ ನೀಡಲಾಯ್ತ. ಹಾಗಾದ್ರೆ ಮಹಿಳೆಯರಿಂದ ದೂರು ಕೊಡಿಸೋದಕ್ಕೆ ಜಯಂತ್ ಪ್ರಚೋದನೆ ಕೊಟ್ರ? ರೆಡಿಮೇಡ್ ಕಂಪ್ಲೇಂಟ್ ಕಾಪಿಯನ್ನ ಜಯಂತ್ ತರ್ತಾ ಇದ್ರು. ಮಹಿಳೆಯರಿಂದ ಪೊಲೀಸ್ ಠಾಣೆಗೆ ದೂರನ್ನ ನೀಡಿಸ್ತಾ ಇದ್ರು. ಅಂದು ದೂರು ನೀಡಿದ್ದಂತ ಮಹಿಳೆಯಿಂದಲೇ ಇದೀಗ ಮಾಹಿತಿ ಸಿಗ್ತಾ ಇದೆ. ಟಿವಿ9 ಜೊತೆ ಅವರು ಮಾತನಾಡಿದ್ದಾರೆ. ನಮ್ಮಿಂದ ಹೇಳಿಕೆ ಪಡೆದು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ನಮ್ಮನ್ನ ಪ್ರಚೋದಿಸಿ ದಾರಿ ತಪ್ಪಿಸಿ ದೂರು ಕೊಡಿಸಲಾಗಿತ್ತು. ನಮ್ಮ ಸಂದರ್ಶನ ಹಾಗೆ ಹೇಳಿಕೆಯನ್ನ ತಿರುಚಲಾಗಿದೆ ಅನ್ನೋದಾಗಿಯೂ ಕೂಡ ಮಹಿಳೆಯರು ಹೇಳ್ಕೊಂಡಿದ್ದಾರೆ. ರೇಖಾ ಅನ್ನುವಂತ ಮಹಿಳೆ ಸೇರಿದಂತೆ ಹಲವು ಮಹಿಳೆಯರಿಂದ ಈ ಮಾಹಿತಿಯನ್ನ ಪಡೆಯಲಾಗಿದೆ. ಕಳೆದ ಜನವರಿಯಲ್ಲಿ ದೂರು ನೀಡಿದ್ರು ಈ ಮಹಿಳೆಯರು. ಬಟ್ ವಿಚಾರ ಏನಂತ ಹೇಳಿದ್ರೆ, ತಾವು ಕೊಟ್ಟಿರುವಂತ ಸಂದರ್ಶನ ಆಗಿರ್ಬೋದು ಅಥವಾ ಹೇಳಿಕೆಗಳು ಇವನ್ನ ತಿರುಚಲಾಗಿದೆ ಅನ್ನೋದಾಗಿ ಈ ಮಹಿಳೆ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಚೋದಿಸಿ ದಾರಿ ತಪ್ಪಿಸಿ ದೂರನ್ನ ಕೊಡಿಸಿದ್ರು ನಮ್ಮಿಂದ ಅಂತ ಈ ಹಿಂದೆ SP ಗೆ ಮನವಿಯನ್ನ ಮಾಡಿಕೊಂಡಿದ್ದು ಆ ಫೋಟೋಗಳನ್ನು ಕೂಡ ನೀವು ಗಮನಿಸಬಹುದು.